ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಿಸಿದ ಕೆಲವು ಫೋಟೋಗಳು ಮತ್ತು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಚರ್ಚೆಗೆ ಗ್ರಾಸವಾಗಿವೆ. ವೈರಲ್ ಆಗಿರುವ ಚಿತ್ರಗಳಲ್ಲಿ ಕೆಲ ಕೈದಿಗಳು ಸ್ಮಾರ್ಟ್ಫೋನ್ ಬಳಸುತ್ತಿರುವುದು ಹಾಗೂ ತಮ್ಮ ಇಷ್ಟದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಚಿಕನ್, ಮಟನ್ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿಕೊಂಡು ಕಾರಾಗೃಹದಲ್ಲಿ ವಿಶೇಷ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಇದರಿಂದ ಕಾರಾಗೃಹದ ಭದ್ರತೆ ಮತ್ತು ನಿಯಮಗಳ ಪಾಲನೆ ಕುರಿತು ಪ್ರಶ್ನೆಗಳು ಉದ್ಭವಿಸಿವೆ. ಜೈಲಿನಲ್ಲಿ ಕೈದಿಗಳಿಗೆ ಅಕ್ರಮವಾಗಿ ಸೌಲಭ್ಯಗಳು ದೊರೆಯುತ್ತಿವೆಯೇ ಎಂಬ ಅನುಮಾನವೂ ವ್ಯಕ್ತವಾಗಿದೆ. ಆದರೆ ಈ ಫೋಟೋಗಳು ಮತ್ತು ವಿಡಿಯೋಗಳು ಇತ್ತೀಚಿನವುಗಳಲ್ಲ. ಸುಮಾರು 1.5 ವರ್ಷದ ಹಿಂದಿನ ದೃಶ್ಯಗಳಾಗಿದ್ದು ಇದೀಗ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಎಂದು ತಿಳಿದುಬಂದಿದೆ. ಈ ಕುರಿತು ಸಂಬಂಧಪಟ್ಟ ಕಾರಾಗೃಹ ಅಧಿಕಾರಿಗಳಿಂದ ಅಧಿಕೃತ ಸ್ಪಷ್ಟನೆ ಇನ್ನಷ್ಟೇ ಹೊರಬರಬೇಕಿದ್ದು, ವೈರಲ್ ಆಗಿರುವ ದೃಶ್ಯಗಳ ಸತ್ಯಾಸತ್ಯತೆಯ ಕುರಿತು ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ವಿಡಿಯೋಸ್ ಲೀಕ್ ಆಗಿದ್ದಾವೆ ಸರ್. ಒಳಗಡೆ ಕುರಿತು ಚಿಕನ್ ಮಟನ್ ಮಾತಾಡೋದು, ಆಮೇಲೆ ಮೊಬೈಲ್ ಚಾರ್ಜ್ ಇಟ್ಟಿದ್ದು, ಆ ಮೊಬೈಲಲ್ಲಿ ಮಾತಾಡ್ತಾ ಇರುವಂಥದ್ದು ಧಾರವಾಡ ಸೇರುತ್ತೆ ಅನ್ನುವಂಥದ್ದು ಇದು ಸುದ್ದಿ ಸರ್. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಮಾಹಿತಿ ಇದೆ? ನಾವು ನೋಡಿದ್ದೀವಿ ಅದು ವೀಡಿಯೋಸ್ ಮತ್ತು ಫೋಟೋಸ್ ಎಲ್ಲ. ಬಟ್ ಅದು ನಮ್ಮ ಜೈಲಲ್ಲಿ ಆ ಥರ ಬ್ಯಾರಕ್ಸ್ ಆಗಲಿ ಇನ್ನೊಂದಾಗಲಿ ಮತ್ತು ಅಲ್ಲಿರೋ ಪ್ರಿಸ್ನರ್ಸ್ ಯಾರೂ ನಮ್ಮ ಜೈಲಲ್ಲಿ ದಾಖಲಿಲ್ಲ ಸರ್. ಪ್ರಸ್ತುತವಾಗಿ ಯಾರೂ ದಾಖಲಿಲ್ಲ. ಮತ್ತು ಆ ಜೈಲಿಗೆ ಸಂಬಂಧಪಟ್ಟಂಗೆ ಫೋಟೋಸ್, ವೀಡಿಯೋಸು ಮತ್ತು ಏನಿದೆ ಗೋಡೆ ಆಗಲಿ ಮತ್ತು ಬ್ಯಾರಕ್ಸ್, ಆ ಥರ ಬ್ಯಾರಕ್ಸ್ಗಳು ನಮ್ಮ ಜೈಲಲ್ಲಿ ಯಾವುದೂ ಅದರ ಲಭ್ಯವಿರೋದಿಲ್ಲ ಸರ್. ಬೇರೆ ಕಡೆದು ಏನಾದರೂ ಇಲ್ಲಿ ಲಿಂಕ್ ಮಾಡಿದ್ದಾರೆ ಅನ್ನೋದು ಏನಾದ್ರು ಚೆಕ್ ಮಾಡ್ತಾ ಇದ್ದೀರಾ? ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಸರ್. ತಿಳಿದ್ರೆ ಖಂಡಿತ ಮಾಹಿತಿ ಅಲ್ಲ. ಬಟ್ ನಮ್ಮಲ್ಲಿ ನಮ್ಮ ಧಾರವಾಡ ಕಾರಾಗೃಹಕ್ಕೆ ಸಂಬಂಧಪಟ್ಟಂಗೆ ಆ ಥರ ಸೆಲ್ಲು ಬೇರೆ ಯಾವುದು ನಮ್ಮ ಮೇಲೆಗೆ ಮತ್ತು ಅಲ್ಲಿರೋ ಪ್ರಿಸ್ನರ್ಸೂ ಯಾರೂ ನಮ್ಮಲ್ಲಿ ದಾಖಲಿರೋದಿಲ್ಲ. ಅಲ್ಲ, ಒಬ್ಬ ಮಾತ್ರ ಅದು ಟ್ರೀಟ್ಮೆಂಟ್ ಪಡೆದು ಗದಗಿಂದ ಬಂದು ಈಗಲ್ಲ ಹಿಂದೆ ರಿಲೀಸ್ ಆಗಿದೆ ಸರ್. ನಾವು ಇಷ್ಟು ತೆಗಿತಾಯಿದ್ವಿ ಗದಗಿಂದ ಯಾವಾಗ ಬಂದ ಏನಾದರೂ. ಅಲ್ಲ ಸರ್, ಹಳೆ ಫೋಟೋಸ್ ಏನಾದರೂ ಇದಾವ ಇರ್ಬೋದೇನೋ ಸರ್ ಅದು. ಬಟ್ ಆದರೆ ಇದು ಬಟ್ ಆ ಬ್ಯಾರಕ್ಸ್ ಯಾವ ನಮ್ಮ ಇದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ ಸರ್. ಈಗ ಯಾವಾಗಿದ್ದರೂ ಕೂಡ ಇಂಥ ಫೋಟೋ ವಿಡಿಯೋಸ್ಗಳು ಅವ್ರು ಯಾವಾಗ ಒಳಗಡೆ ಏನು ಮಾಡಿರ್ತಾರಲ್ಲ, ಇಲ್ಲ ಮೊಬೈಲ್ ಬಳಕೆ ಮಾಡೋದಾಗಿರ್ಬೋದು, ಈ ಅಡುಗೆ ಮಾಡೋದಾಗಿರ್ಬೋದು, ಸಮಯ ಒಂದು 2-3 ತಿಂಗಳು 4 ತಿಂಗಳು ಆದಮೇಲೆ ರಿಲೀಸ್ ಆಗ್ತಾ ಇದೆ. 3-4 ಪ್ರಕರಣಗಳು ಧಾರವಾಡದಲ್ಲಿ ನಡೆದು. ಇಲ್ಲ ಅದು ಸರ್. ಬಟ್ ಈಗ ರಿಲೀಸ್ ಆಗಿರೋ ವಿಡಿಯೋಗೆ ಸಂಬಂಧಪಟ್ಟಂಗೆ ನಮ್ಮ ಜೈಲ್ದಲ್ಲ ಸರ್ ಅದು. ಅದಕ್ಕೆ ನಾವು ಎಲ್ಲ ಚೆಕ್ ಮಾಡಿದ್ದೀವಿ. ಈಗ ಯಾವುದೇ ಕೊಠಡಿಗಳಾಗಲಿ ಸೆಲ್ಗಳದ್ದು ಅದೇನಿದೆ ಎಲ್ಲ ಹಿಂದೆ ಕೂಡ ಒಬ್ಬ ಆರೋಪಿ ಅವರು ಸೆಲ್ಲಲ್ಲಿ ಇದ್ಕೊಂಡೇ ಕಾಲ್ ಮಾಡಿದ್ದ ಅನ್ನೋ ಉದಾಹರಣೆ ಇದೆ ಸರ್. ಅದು ಹಿಂದೆ ಆಗಿದ್ದಾಗ ಅದು ಏನು FIR ಆಗಿ ಅದು ಆರೋಪಿನೂ ಶಿಫ್ಟ್ ಮಾಡಿದ್ದಾರೆ ಬೆಳಗಾಂ ಕೇಂದ್ರ ಕಾರಾಗೃಹಕ್ಕೆ. ಅದು ಅಲ್ಲಿ ದಾಖಲಿದ್ದಾನೆ. ಬಟ್ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂಗೆ ಅದು ಸುಳ್ಳು ಸುದ್ದಿ ಆಗಿರ್ತದೆ ನಮ್ಮ ಕೇಂದ್ರ. ಸರ್, ಈ ಜೈಲರ್ ಕೂಡ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಅವರು ಕೂಡ ಸಸ್ಪೆಂಡ್ ಆಗಿದ್ರು. ಇಲ್ಲಿ ಗಾಂಜಾ ಸಪ್ಲೈ ಮಾಡ್ತಾರೆ, ಆಟೋ ಒಳಗೆ ಗಾಂಜಾ ಸಪ್ಲೈ ಮಾಡೋ ಹೊತ್ನಾಗ ಇವರು ಸಸ್ಪೆಂಡ್ ಕೂಡ ಅವಕಾಶ ಕೊಟ್ಟಿದ್ದಾರೆ ಅಂತ ಸಸ್ಪೆಂಡ್ ಆಗಿದ್ರು ಸರ್. ಅದು ಗಾಂಜಾ ಅಲ್ಲ ಸರ್, ಅದು ತಂಬಾಕು ಮತ್ತು ನಿಷೇಧಿತ ವಸ್ತು ಅಂದ್ಬಿಟ್ಟು ಅದು FIR ರಿಜಿಸ್ಟರ್ ಆಗಿತ್ತು 2 ಸಿಬ್ಬಂದಿಗಳ ಮೇಲೆ. ಜೈಲರ್ ಅವ್ರ ಮೇಲೆ FIR ಆಗಿರಲಿಲ್ಲ. ಬಟ್ ಕಾನೂನು ರೀತಿಯ ನಮ್ದು ಇದೇನಿದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ಅಷ್ಟೇ ನಡೀತಿತ್ತು. ಅಂಡರ್ ಸಸ್ಪೆನ್ಷನ್ ಕೇಂದ್ರ ಕಾರಾಗೃಹ ಮೈಸೂರಿಗೆ ಅವ್ರು ಲೈನ್ ಶಿಫ್ಟ್ ಆಗಿತ್ತು. ಸರ್, ಈಗ ಇವರು ಅನುಕುಮಾರ್ ಬಂದ ಮೇಲೆ ಜೈಲುಗಳಲ್ಲಿ ಸ್ವಲ್ಪ ಎಲ್ಲ ಜಾಸ್ತಿ ಕಡಿಮೆ ಮಾಡ್ಬೇಕಂತೇಳಿ ಅವ್ರು ಇದನ್ನು ಮಾಡ್ತಾ ಇದ್ದಾರೆ. ಬಟ್ ಸರ್, ಇವು ಮತ್ತೊಂದು ಜೈಲಿನಾಗಿರುವಂಥ ಇಂಥ ಫೋಟೋಗಳು ಹೊರಗೆ ಬರೋಕೆ ಹೆಂಗೆ ಅವರಿಂದನೇ ಬರಬೇಕು, ಮತ್ತು ಹೆಂಗೆ ಬರ್ತದೆ ಸರ್? ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಏಕೆಂದರೆ ಹಿಂದೆ ಇದ್ದವರು ಹೋಗಿರ್ಬೋದು, ಅದೆಲ್ಲ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸರ್. ಅದರಂತೆ ನಾವು ಕ್ರಮ ತಗೋತಾ ಇದ್ದೀವಿ. ನಮ್ಮ ಮೇಲಧಿಕಾರಿಗೆಲ್ಲ ತಿಳಿಸಿದ್ದೀವಿ. ಅದು ತಕ್ಷಣ ಮಾಹಿತಿ ಬಂದರೆ ತಮಗೆ ತಿಳಿಸ್ಕೊಡ್ತೀವಿ. ಆ ಕ್ಷಣದ ಫೋಟೋ ಅಲ್ಲ ನಮ್ಮ ಸರ್. ಬಟ್ ಇವು ಯಾಕಂದರೆ ಸಿಬ್ಬಂದಿನೇ ಅಲ್ವ ಸರ್ ಈಗ ಅಲ್ಲಿ ಒಳಗಡೆ ಸರ್? ಇಲ್ಲ, ಅದರಲ್ಲಿ ಒಬ್ಬರು ಸಿಬ್ಬಂದಿ ನಿಮ್ಮ ವಿಡಿಯೋದಲ್ಲಿ ಅಂದರೆ ಆ ಥರ ಸಿಬ್ಬಂದಿ ನಮ್ಮಲ್ಲಿ ಇಲ್ಲ ಸರ್. ನಮ್ಮಲ್ಲಿ 151 ಜನ ಸಿಬ್ಬಂದಿಗಳಿದ್ದಾರೆ. ಆ ಹೈಟು ಮತ್ತು ಆ ಫಿಸಿಕ್ ಇರೋ ಸಿಬ್ಬಂದಿಗಳು, ಆ ಸಿಬ್ಬಂದಿ ನಮ್ಮಲ್ಲಿಲ್ಲ, ದಾಖಲಿಲ್ಲ ಸರ್. ಇನ್ನೊಂದು ಸರ್, ನೀವು ಎಲ್ಲ ಈ ಜಾಂಬಾರನ್ನ ಹಾಕಿದಿರಿ, ಫ್ರೀಕ್ವೆನ್ಸಿ ಕೂಡ ಜಾಸ್ತಿ ಮಾಡಿದಿರಿ. ಒಂದು ಕಡೆ ಒಳಗಡೆ ಇರುವಂಥವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಿ. ಬಟ್ ಹೊರಗಡೆ ಇರುವಂಥ ಪ್ರೆಮೈಸಸ್ ಹೊರಗಡೆ ಇರುವಂಥ ಮನೆಗಳಿಗೂ ಈ ಜಾಂಬಾರದ ಸಮಸ್ಯೆ ಆಗಿದೆ ಸರ್. ಫ್ರೀಕ್ವೆನ್ಸಿ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಏನಾದರೂ ಅವಕಾಶ ಇದೆನಾ ಅಂತ? ಹೌದು ಸರ್. ಈಗ ಏಪ್ರಿಲ್ ತಿಂಗಳಲ್ಲಿ ಅವ್ರು ಇಡೀ ಟೀಮ್ ಬಂದು ನಮಗೆ 18 ಜನ ಮತ್ತು TSP ಇಲ್ಲಿ ಲೋಕಲ್ನವರೆಲ್ಲ ಬಂದು ವಿಸಿಟ್ ಮಾಡಿ ಎಲ್ಲ ಹೋಗಿದ್ದಾರೆ ಸರ್. ಅದು ಫ್ರೀಕ್ವೆನ್ಸಿ ಸೆಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಬಸ್ ಸ್ಟಾಪ್ ಏನಿದೆ ಅಲ್ಲಿ ಒಂದು ಏರ್ಟೆಲ್ ಟವರಿಗೆ ಮಾತ್ರ ಸ್ವಲ್ಪ ಆ ಕಡೆ ಸಮಸ್ಯೆ ಆಗ್ತದೆ, ನಮ್ಮ SP ಸಾಹೇಬ್ರ ಆಫೀಸು ಅಲ್ಲೆಲ್ಲ. ಅದ್ರ ಬಗ್ಗೆ ಫ್ರೀಕ್ವೆನ್ಸಿ ಏನು ಮಾಡಬೇಕು ಅನ್ನೋದನ್ನ ಈಗ ಇನ್ನೊಂದು 15 ಡೇಸಲ್ಲಿ ಅದು ಕ್ಲಿಯರ್ ಆಗುತ್ತೆ. ಯಾಕಂದರೆ ಅಕ್ಕಪಕ್ಕ ಇರುವಂಥ ಕೆಲವೊಂದು ಹಾಸ್ಟೆಲ್ ಇದಾವೆ ಸರ್. ಆಮೇಲೆ ರೆಸಿಡೆನ್ಷಿಯಲ್ ಹೌಸಲ್ಲಿ ಕೆಲವೊಂದು ಸಲ ಆನ್ಲೈನ್ ಕ್ಲಾಸ್ ನಡೀತಿರ್ತಾವೆ, ಎಲ್ಲ ಸಮಸ್ಯೆ ಇದೆ ಸರ್. ಅದನ್ನು ನಾವು ತಿಳಿಸಿದ್ದೀವಿ ಸರ್. ಅದು ಮತ್ತು ಈಗಲೂ ಟೆಕ್ನಿಷಿಯನ್ ಬಂದಿದ್ದಾರೆ, ಚೇತನ್ ಅಂದ್ಬಿಟ್ಟು. ಅವರು ಚೆಕ್ ಮಾಡ್ತಾ ಇದ್ದಾರೆ ಫ್ರೀಕ್ವೆನ್ಸಿ. ಅವರು ಕಂಪ್ನಿಯಿಂದ ಏನಾಗುತ್ತೆ ಒಂದು 15 ಡೇಸಲ್ಲಿ ಗೊತ್ತಾಗುತ್ತೆ ಸರ್. ಇಮಿಡಿಯೇಟಾಗಿ ಸಾಲ್ವ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನೀವು ಈಗ ಬೆಳಗಿನ ಜಾವದಿಂದ ನೋಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಇಲ್ಲಿ ಧಾರವಾಡದಲ್ಲಿ ರಾಜಾರೋಷವಾಗಿ ಬಿರಿಯಾನಿ ಹಾಗೂ
ತಿಂಡಿಯನ್ನು ಕೊಡ್ತಾ ಇದ್ದಾರೆ ಪೊಲೀಸರು ಹಿಂಗಂತ ಮೀಡಿಯಾದಲ್ಲಿ ನಡೆದಿದೆ. ಇದು ಗಂಭೀರ ಆರೋಪ. ಇನ್ನೊಂದೇನೆಂದರೆ ಅದು ಆರೋಪಿನೇ 1.5 ವರ್ಷದ ಮೇಲೆ ಆಯಿತು, ಅವನು ಹೊರಗಡೆ ಇದ್ದಾನೀಗ. ಅದು ಫೋಟೋವನ್ನು 18 ತಿಂಗಳದ ಹಿಂದೆ ಅದು ಫೋಟೋ ಈಗ ವೈರಲ್ ಆಗಿದ ತಕ್ಷಣವೇ. ಎಲ್ಲರಿಗೂ ನಮಸ್ಕಾರ, ಅಮೋಘ್ ಡಿಜಿಟಲ್ಗೆ ಸ್ವಾಗತ. ಜೊತೆಗೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನಮ್ಮ TV ಚಾನೆಲದಲ್ಲಿ ಧಾರವಾಡ ಕಾರಾಗೃಹದಲ್ಲಿ ರಾಜಾರೋಷವಾಗಿ ಊಟ, ಆಮೇಲೆ ಸೆರಾಯಿ, ಗಾಂಜಾ ಸೇವನೆ ಮಾಡ್ತಾಯಿದ್ದಾರೆ ಅಂತ ಆರೋಪ ಮಾಡ್ತಾಯಿದ್ರು. TV ಚಾನೆಲ್ ಬಂದ ತಕ್ಷಣವೇ ನಾವು ಅಲ್ಲೇ ವಿಸಿಟ್ ಕೊಟ್ಟು ಗುರುನಾಥ್ ಅಂಥೇಳಿ ಸೂಪ್ರಿಡೆಂಟ್ ಅವ್ರಿಗೆ ಹೋಗಿ ನಾನು ಕೇಳಿದ ಮೇಲೆ ಅವರು ಇಲ್ಲ, ನಮ್ಮ ಇಲ್ಲೇ ಆ ಥರ ಏನಾಗಿಲ್ಲ, ಇದು ಹಳೆಯ ವಿಡಿಯೋ ಆಗಿರ್ಬೋದು. ಆಮೇಲೆ ಅವನು ಒಬ್ಬ ಆರೋಪಿ ಈಗ ಹುಬ್ಳಿಯಲ್ಲೇ ಇದ್ದಾನೀಗ, ಅವನಿಗೂ ಕೂಡ ಮಾತಾಡ್ಸಿದ್ವಿ ನಾವೀಗ. ಅವನು ಹೊರಗಡೆ ಇದ್ದಾನೆ, ಅವನು ಬಂದೇ ಈಗ 1.5 ವರ್ಷ ಆಯಿತು. ಅದ ನಂತರ ಇವರು ಈಗ ಮಾಧ್ಯಮದವರು ಈಗ ಎಲ್ಲ ಪರಿಶೀಲನೆ ಮಾಡಿ ಆಗಬೇಕಾಗತ್ತೆ. ಯಾಕಂದರೆ ಮೊನ್ನೆ ದಿವಸ ಅವರು ಜೈಲರು ಕೂಡ ಸತ್ತು ಹೋದರು, ನೇಣು ಹಾಕ್ಕೊಂಡು ಸತ್ತು ಹೋದರು. ಅದೇ ಥರ ಸೂಪ್ರಿಡೆಂಟು ಅವ್ರದ್ದು ಫ್ಯಾಮ್ಲಿ ಇದೆ. ಈ ಥರ ಮಾಧ್ಯಮದವರು ಮಾಡಬಾರ್ದು. ಎಲ್ಲ ತನಿಖೆ ಮಾಡಿ ಅದು FIR ಆಯಿತು ಇಲ್ಲೋ, ಹೌದು ಇಲ್ಲೋ ಅಂಥೇಳಿ ಆಮೇಲೆ ನಾವು ಸುದ್ದಿಯನ್ನು ಮಾಡಬೇಕು. ಯಾಕಂದರೆ ಇದು ಭಾಳ ಗಂಭೀರ ವಿಷಯ. ಇದು ಯಾರು ವಿಡಿಯೋ ಹೊರಗಡೆ ಬಿಟ್ಟಿದ್ದಾರೆ, ಆಮೇಲೆ ಯಾವಾಗಿಂದ ವಿಡಿಯೋ ಅದೇನೈತೆ ಅವರು ಕಾನೂನು ಕ್ರಮವನ್ನು ತಗೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನೀವು ಧಾರವಾಡ ಕಾರಾಗೃಹದಲ್ಲಿ ಹಿಂಗೆ ನಡೀತಾ ಇದೆ ಅಂಥೇಳಿ ಮುಂಜಾನೆಯಿಂದ ನ್ಯೂಸ್ ಹಾಕ್ತಾಯಿದ್ದೀರಾ, ಅದು ತಪ್ಪು ಅಂಥೇಳಿ ನನ್ನ ಅನಿಸಿಕೆ. ಅದೇನೈತಿ ಸೂಪ್ರಿಡೆಂಟ್ ಸಾಹೇಬ್ರು ಹೇಳಿದಾರೆ, ಈಗ ಅವ್ರ ಮೇಲೆ ತನಿಖೆ ಮಾಡ್ತೇವೆ ನಾವು, ಯಾರು ಏನು ಮಾಡಿದಾರಂತ.